ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ. ಇವಾಗ ಜುಲೈ 20 ತಾರೀಕಿಂದ ಏನು ನಡೀತಾ ಇದೆ ದಿಲ್ಲಿ ಒಳಗೆ ಒಂದು ದೊಡ್ಡ ಪ್ರತಿಭಟನೆ. ಅದನ್ನು ಭಾಳ ಎಲ್ಲರಿಗೂ ಒಂದು ರೋಮಾಂಚನವಾಗೈತಿ. ಯಾಕಂದ್ರೆ ಈ ಥರ ಒಂದು ಸ್ಟೂಡೆಂಟ್ ಲೈಫ್ ಒಳಗೆ ಸ್ಟೂಡೆಂಟ್ ಜೀವನದೊಳಗೆ ಆಟ ಆಡ್ತಾರಂತಂತೇಳಿ ಯಾರೂ ಕನಸು ಅಂದ್ಕೊಂಡಿರಲಿಲ್ಲ. ಭಾಳ ಎಲ್ಲರಿಗೂ ಬೇಜಾರಾಗ್ಬಿಟ್ಟೈತಿ. ಈ ಥರ ಒಂದು ರಾಜಕೀಯದವರು ಈ ಥರ ಒಂದು ಯೂಸ್ ಮಾಡಿಕೊಂಡು ಈ ಥರ ಒಂದು ಜನಕ್ಕೆಲ್ಲ ಮೋಸ ಮಾಡ್ತಾರಂತ ಅಂದ್ಕೊಂಡಿರಲಿಲ್ಲ. ಏನು ಇವರು ನೀಟ್ ಪೇಪರ್ ಏನು ಲೀಕ್ ಮಾಡಿದ್ರಲ್ಲ, ಅದು ಭಾಳ ಮೋಸ ಆಯ್ತು. ನಮಗೂ ಭಾಳ ಇದ್ರೊಳಗೆ ಇರುವಂಥ ನಮ್ಮ ಫ್ಯಾಮ್ಲಿ ಆಗ್ಬೋದು, ನಿಮ್ಮೆಲ್ಲರೂ ಫ್ಯಾಮ್ಲಿ ಮಕ್ಕಳಾಗಿರ್ಬೋದು, ಎಲ್ಲರ ಜೀವನ ಭವಿಷ್ಯ ಇರ್ತೈತಿ. ಸೊ ಈ ಥರ ಒಂದು ಲೀಕ್ ಮಾಡಿಬಿಟ್ಟು ಮಾಡಿದ್ದು ಎಲ್ಲಷ್ಟು ಜನ ಒಂದು 12 ಜನ ತೀರ್ಕೊಂಡಾರೆ. ಸೊ ಅವರು ಡೆತ್ ಆಗೈತಿ. ಸೊ ಇಷ್ಟೆಲ್ಲ ಆದ್ರೂ ಜನ ಯಾಕೆ ಇದು ಮಾಡತ್ತಿಲ್ಲ, ಯಾಕೆ ರಾಜಕೀಯದವ್ರು ಯಾಕೆ ಇದಕ್ಕೆ ಸಪೋರ್ಟ್ ಮಾಡತ್ತಿಲ್ಲ ಏನಿಲ್ಲ. ಎಷ್ಟೋ ಎಂಥ ಎಲ್ಲ ಒಂದು ದಾಳಿ ನಡೆಸತ್ತಾರ. ಪೊಲೀಸರಾಗಿರ್ಬೋದು, ಆರ್ಮಿದವರಾಗಿರ್ಬೋದು, ಎಲ್ಲರೂ ಬಂದಾಗ ಸ್ಟೂಡೆಂಟ್ ಮೇಲೆ ದಾಳಿ ಮಾಡತ್ತಾರ, ಬಡಿಯತ್ತಾರ. ಭಾಳ ಅವ್ರ ಕಷ್ಟ ನೋಡೋಕ್ಕಾಗ್ತಿಲ್ಲ. ಕಣ್ಣೀರು ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಹೊಡೆದ್ಬಿಟ್ಟಾರೆ. ಪೊಲೀಸರಾಗಲಿ ಇವ್ರು ಆರ್ಮಿದವರಾಗಲಿ ಸ್ಟೂಡೆಂಟ್ ಮೇಲೆ ಭಾಳ ಮಾಡತ್ಬಿಟ್ರೆ. ಇದೆಲ್ಲ ಯಾಕೆ ರಾಜಕೀಯಕ್ಕೆ ಕಾಣತ್ತಿಲ್ಲ? ಯಾಕೆ ಈಕೆ ಒಂದು ಕೇಂದ್ರ ಸರ್ಕಾರಕ್ಕೆ ಯಾಕೆ ಕಣ್ಣಿ ಕಾಣತ್ತಿಲ್ಲ? ಇಷ್ಟೆಲ್ಲ ನಡೆಯಾಕದ ಘಟನೆ ಯಾಕೆ ಎಲ್ಲರೂ ಸುಮ್ಮದಾರ? ಮತ್ತು ಈ ಒಂದು ಘಟನೆ ಒಳಗೆ ಯಾರು ಒಂದು ಸ್ಟಾರ್ಸ್ ಆಗಿರ್ಬೋದು, ಯಾರು ಒಂದು ಅಷ್ಟು ಇನ್ವಾಲ್ವ್ ಆಗತ್ತಿಲ್ಲ. ಯಾರು ಇದ್ರ ಮೇಲೆ ಧ್ವನಿ ಎತ್ತಿ ಯಾರು ಮಾತಾಡತ್ತಿಲ್ಲ. ಸೊ ಎಲ್ಲ ಈ ಒಂದು ಏನು ಕೇಂದ್ರ ಸರ್ಕಾರ ಐತಿ, BJP ಸರ್ಕಾರ ಐತಿ. ಸೊ BJP ಸರ್ಕಾರ ನರೇಂದ್ರ ಮೋದಿ ಅವ್ರಿಗೆ ಕೇಳತ್ತಾರ, ಹಿಂಗ್ಯಾಕೆ ಐತಿ, ಇದ್ಯಾಕೆ ಐತಿ, ಪೂರ ಈ ಶಿಕ್ಷಣ ಸಚಿವ ಯಾರಾದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕಂತೆಲ್ಲ ಕೇಳತ್ತಾರ. ಅವ್ರ ಕ್ವಶನ್ಗೆ ಯಾರಿಗೂ ಆನ್ಸರ್ ಮಾಡೋಕ್ಕಾಗತ್ತಿಲ್ಲ. ಆನ್ಸರ್ ಮಾಡತ್ತಿಲ್ಲ. ಒಂದು ಅಷ್ಟು ಒಂದು ಎಲ್ಲ ನಮ್ಗೆ ನೋಡಿದ್ರಲ್ಲ ಒಂದು ಕಡೆ ಎಷ್ಟು ಕಣ್ಣಾನಿ ಬರ್ತಾವೆ ಅಂತಂತಂದ್ರೆ, ಈ ಥರ ಒಂದು ಸ್ಟೂಡೆಂಟ್ ಲೈಫ್ ಹೋಗಿ ಒಂದು ಆಟ ಆಡ್ತಾರಂತಂತಂದ್ರೆ ಭಾಳ ನೋವಾಕೈತಿ. ಸೊ ಯಾರು ಇದನ್ನು ನೋಡತ್ತೀರಿ ಎಲ್ಲ ಈ ಪೂರ ದಿಲ್ಲಿ ಆಗಿರ್ಬೋದು, ದಿಲ್ಲಿಯಿಂದ ಪಂಜಾಬಿಂದ ಎಲ್ಲೆಲ್ಲ ದೊಡ್ಡ ಸಿಟಿಯಿಂದ ಹೋಗಿ ಅಲ್ಲೆಲ್ಲೂ ಎಲ್ಲ ಕಡೆ ಹೋಗಿ ಪ್ರತಿಭಟನೆ ಮಾಡತ್ತಾರೆ ಎಲ್ಲರೂ. ಸೊ ನಾವು ಈ ಒಂದು ಪ್ರತಿಭಟನೆ ಕೈ ಜೋಡಿಸೋಣ. ನಿಮಗೆ ಯಾರು ಏನು ಹೇಳ್ಬೇಕು ಅನಿಸುತ್ತೆ ದಯವಿಟ್ಟು ಹೇಳ್ರಿ. ಯಾಕಂತಂದ್ರೆ ಈ ಒಂದು ಸರ್ಕಾರ ಈ ಥರ ಒಂದು ಮಾಡಿದೈತಿ. ಫಸ್ಟ್ ಅವರು ಟೆಲಿಗ್ರಾಮ್ ಬಂದ್ ಮಾಡಿದ್ರು. ಯಾಕಂದರೆ ಅಲ್ಲಿಂದ ಒಂದು ಪೇಪರ್ ಲೀಕ್ ಆಗೈತೆ ಅಂತೇಳಿ ಆ ಟೆಲಿಗ್ರಾಮ್ ಅನ್ನೋದು ಒಂದು ಬಂದ್ ಮಾಡಿದರು. ಬಂದ್ ಮಾಡಿ ಆಮೇಲೆ ಈ ಥರ ಒಂದು ಜನರಿಗೆ ಭಾಳ ಸಮಸ್ಯೆ ಆಗತ್ತೈತಿ. ಯಾಕಂದರೆ ಎಲ್ಲರೂ ಲೈಫ್ ಇರ್ತೈತಿ. ಎಲ್ಲರೂ ಲೈಫ್ ಇರ್ತೈತಿ. ಯಾಕಂದರೆ ಒಂದು ನೀಟ್ ಎಕ್ಸಾಮ್ ಬರೆಯೋಕೆ ಒಂದು ಎಷ್ಟೋ ಮನೆಯೊಳಗೆ ಸಾಲ ಅದು ಮಾಡಿ ಎಷ್ಟೋ ಮಕ್ಕಳು ಓದಿಸಿರ್ತಾರೆ. ಸೊ ಆ ಟೈಪ್ ಈ ಥರ ಆದಾಗ ಅವರೆಲ್ಲ ಕನಸುಗಳು ಆಗಿರೋದು ಎಷ್ಟೆಲ್ಲ ನೋವಾಕೈತಿ ಅನುಭವಿಸ್ತಾರೆ. ಈ ಒಂದು ಪ್ರತಿಭಟನೆ ಒಳಗೆ ಸೋನಮ್ ವಾಂಗ್ಚುಕ್ ಅವರ ಪರಿಸರ ಪ್ರೇಮಿಯವರು ಸತ್ಯಾಗ್ರಹ ಮಾಡತ್ತಾರೆ, ಉಪವಾಸ ಸತ್ಯಾಗ್ರಹ. ಸೊ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಸ್ವಲ್ಪ ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ಎಲ್ಲ ಒಂದು ಏನು ಅಪೋಸಿಷನ್ ಟೀಮ್ ಅದಾರ ಅವರೆಲ್ಲರೂ ಬಂದು ಸಪೋರ್ಟ್ ಮಾಡತ್ತಾರ. ಸೊ ಈ ಒಂದು ರಾಜಕೀಯಕ್ಕೆ, ಈ ಒಂದು ಸರ್ಕಾರಕ್ಕೆ ಸೊ ಏನು ಅನ್ನೋದು ಉತ್ತರ ಕೊಡ್ಬೇಕು. ಸರ್ಕಾರದವರು ಇದಕ್ಕೇನು ಉತ್ತರ ಕೊಡ್ಬೇಕು. ಕೇಜ್ರಿವಾಲ್ ಅವರು ಬಂದಿದ್ರು. ಭಾಳ ಜನನು ಬಂದು ಭೇಟಿ ಕೊಡತ್ತಾರೆ. ಎಲ್ಲರಿಗೂ ಒಂದು ಸಮಾಧಾನ ಮಾತಾಡತ್ತಾರೆ. ಬಟ್ ಇದಕ್ಕೆ ಪರಿಹಾರ ಸಿಗತ್ತಿಲ್ಲ. ಸೊ ದಯವಿಟ್ಟು ಒಂದು ಪರಿಹಾರ ಸಿಗಬೇಕು. ನನ್ನ ಕಡೆಯಿಂದ ನನಗೆ ತಿಳಿದಷ್ಟು ನಾನು ಮಾತಾಡೀನಿ. ಸೊ ನಂದೆಲ್ಲ ಒಂದು ಕಡೆ ಹೆಚ್ಚು ಕಡೆ ಮಾತು ಏನೋ ತಪ್ಪಾಗಿದೆ. ಸೊ ದಯವಿಟ್ಟು ಕ್ಷಮಿಸಿ. ನಮಗೇನಪ್ಪ ಇವತ್ತು ಈ ಒಂದು ಜೀವನ, ಮುಂದಿನ ಜೀವನ, ಯಾಕಂದ್ರೆ ನಾಳೆ ಮುಂದಿನ ಪೀಳಿಗೆನೂ ಈ ಥರ ಆಗಬಾರ್ದು. ಯಾಕಂದ್ರೆ ಮುಂದಿನ ಪೀಳಿಗೆ ನಮ್ಗಿಂತ ನಮ್ಮ ಮಕ್ಕಳಾಗಿರ್ಬೋದು, ಎಲ್ಲರಾಗಿರ್ಬೋದು. ಸೊ ಅವ್ರದ್ದು ಒಂದು ಲೈಫ್ ಇರ್ತೈತಿ. ಸೊ ಯಾಕಂದರೆ ಹಿಂಗೆಲ್ಲ ಮಾಡಕ್ಕೆ ಕುಂತ್ರೆ ಈಗ ಎಜುಕೇಷನ್ ಮಾಡಿಸಿ ಏನು ಉಪಯೋಗ? ಅದಕ್ಕೆ ಕೇಳೋದು. ಆದರೆ ಏನೈತಿ, ಇನ್ನೊಂದು ಏನೈತಿ, ಪೊಲೀಸರು ಮತ್ತು ಇದು ಆರ್ಮಿದವರಾಗಿರ್ಬೋದು ಇದಕ್ಕೊಂದು ಸಪೋರ್ಟ್ ಮಾಡ್ಬೇಕು. ಯಾಕಂತಂದ್ರೆ ತಮ್ಮ ಮಕ್ಕಳನ್ನು ಒಂದು ಎಜುಕೇಷನ್ ಮಾಡಿ ಅವರು ಮುಂದೆ ಬರ್ತಾರೆ ಅನ್ನೋದು ಇರ್ತೈತಿ. ಸೊ ಅವರು ವಿಚಾರ ಮಾಡ್ಬೇಕು, ನಾವಪ್ಪ ಈ ಥರ ಆದರೆ ನಮ್ಮ ಮಕ್ಕಳಿಗೂ ಒಂದು ಸಮಸ್ಯೆ ಆಕೈತೆ ಅನ್ನೋದು ತಿಳ್ಕೊಬೇಕು. ಮತ್ತು ಈ ಒಂದು ಜಂತರ್ ಮಂತರ್ ಪ್ರತಿಭಟನೆ ಏನು ನಡೆದೈತಲ್ಲ, ಇಲ್ಲಿ ಯಾವ ಮೀಡಿಯಾಗಳು ಇಲ್ಲ. ಸೊ ಇಲ್ಲಿ ಯಾವ ಇಷ್ಟೆಲ್ಲ ಹಿಂದಿ ನ್ಯೂಸ್ ಚಾನಲ್ಸ್ ಇದ್ವು, ಅವು ಯಾವ ನ್ಯೂಸ್ ಚಾನಲ್ಸ್ ಇಲ್ಲ. ನಾವೆಲ್ಲನೂ ಈಗ ಫೇಸ್ಬುಕ್ ಮುಖಾಂತರ ಮತ್ತು ರೀಲ್ಸ್ ಮುಖಾಂತರ ನಾವು ಇದನ್ನೆಲ್ಲ ನೋಡಕ್ಕೆ ಕುಂತೀವಿ. ಬಟ್ ಯಾಕೆ ನ್ಯೂಸ್ ಚಾನಲ್ ಯಾಕೆ ಅಲ್ಲಿ ಹೋಗತ್ತಿಲ್ಲ? ಇವೆಲ್ಲ ನ್ಯೂಸ್ ಚಾನಲ್ಸ್ ಎಲ್ಲ ಪೂರ ಮೋದಿ ಸಪೋರ್ಟ್ ಇದ್ದಾವೆ, ಏನಂತಾನೋ ನರೇಂದ್ರ ಮೋದಿ ಸಪೋರ್ಟ್ ಅದಾವೆ, ಏನಂತ ಗೊತ್ತಿಲ್ಲ. ಎಲ್ಲೋ ಫಾರಿನಿಂದ ಬಂದು ಈ ಒಂದು ಫಾರಿನಿಂದ ನ್ಯೂಸ್ ಚಾನಲ್ಸ್ ಎಲ್ಲ ಬಂದು ಈ ಥರ ಒಂದು ಪ್ರತಿಭಟನೆಗೆ ಸಾಥ್ ಕೊಡತ್ತಾರೆ. ನ್ಯೂಸ್ ಚಾನಲ್ಸ್ ಎಲ್ಲ ಬಂತಾರೆ. ನಮ್ಮ ಇಂಡಿಯಾದವ್ರು ಯಾಕೆ ಬರತ್ತಿಲ್ಲ? ನಮ್ಮ ಇಂಡಿಯಾದವ್ರು ನ್ಯೂಸ್ ಚಾನಲ್ಸ್ ಯಾಕೆ ಬರತ್ತಿಲ್ಲ? ಸೊ ನಾವು ಫೇಸ್ಬುಕ್ ಮುಖಾಂತರ ನೋಡತ್ತೀವಿ, ಎಲ್ಲ ಕಡೆ ವೈರಲ್ ಆಗತ್ತಾವೆ ವೀಡಿಯೋಸ್. ಯಾರ್ಯಾರು ಏನೇನು ಮಾಡತ್ತಾರೆ, ಹೆಂಗೆ ಜಗಳ ನಡತ್ತವೆ, ಹೆಂಗೆ ಪೊಲೀಸರು ಹೆಂಗೆ ಸ್ಟೂಡೆಂಟ್ಸ್ ಹೊಡ್ಯಾತಾರಂತಂತೇಳಿ ನಮಗೆ ಒಂಥರ ನೋಡಿದ ತಕ್ಷಣ ಎಲ್ಲೋ ಭಾಳ ಮನಸ್ಸಿಗೆ ನೋವಾಗ್ತೈತಿ.
ಈ ಥರನೂ ಐತಪ್ಪ, ಈ ಥರನೂ ಒಂದು ನಮ್ಮ ದೇಶದ ಜನತೆ ಮೇಲೆ ಈ ಥರ ಒಂದು ಈ ಒಂದು ಸರ್ಕಾರ ಮಾಡ್ತೈತಪ್ಪ ಅನ್ನಿಸ್ಬಿಡುತ್ತೆ. ಯಾಕಂದ್ರೆ ನಾವು ಓಟ್ ಹಾಕಿದ್ಮೇಲೆ ಇವರು ಸರ್ಕಾರ ನಡೆಸ್ತಾರೆ, ನಾವು ಇವ್ರಿಗೆ ಒಂದು ರಾಜಕೀಯ ಪಟ್ಟ ಕೊಟ್ಟಾದ್ಮೇಲೆ ಇವರೊಂದು ಸರ್ಕಾರ ನಡೆಸ್ತಾರೆ. ಸೊ ಇಂಥವ್ರು ನಮ್ಮ ಮೇಲೇ ಈಗ ದಾಳಿ ಮಾಡ್ತಾರೆ ಅಂತಂದ್ರೆ ನಮಗೆಲ್ಲ ಒಂದು ಕಡೆ ಬೇಜಾರಾಗ್ತೈತೆ. ಸೊ ಒಂದು ಚಲೋ ಸರ್ಕಾರ ಬರ್ಬೇಕು. ಯಾಕಂತಂದ್ರೆ ಈ ಸರ್ಕಾರ ಏನು ಅಷ್ಟೇನು ಯಾರಿಗೂ ಹ್ಯಾಪಿನೆಸ್ ಏನು ಕೊಡತ್ತಿಲ್ಲ. ಬಟ್ ಒಂದು ಸ್ಟೂಡೆಂಟ್ ಲೈಫನ್ನು ಜೀವನ ಹಾಳು ಮಾಡತ್ತಾರೆ ಇವರು. ಯಾಕಂದ್ರೆ ಪ್ರತಿಯೊಬ್ಬರ ಕನಸದು ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು, ಪ್ರತಿಯೊಬ್ಬರು ಓದಬೇಕು ಕಲಿಬೇಕಂತೇಳಿ. ಸೊ ಒಂದು ಸ್ಟೂಡೆಂಟ್ ಲೈಫ್ ಅನ್ನೋದು ವಿಲ್ ಪವರ್ ಇದ್ದಂಗೆ. ಒಂದು ಸ್ಟೂಡೆಂಟ್ ಲೈಫ್ ಹೆಂಗೆ ಎಷ್ಟೆಲ್ಲ ಕಷ್ಟಪಟ್ಟು ಓದೋ ಒಂದು ಸಾಧನೆಯನ್ನು ಮಾಡ್ತಾನೆ, ಅದ್ರ ಬಗ್ಗೆ ಎಲ್ಲ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಎಲ್ಲ ಹೇಳಿದರೆ. ಸೊ ಅಂಥವ್ರ ಜೀವನ ಇವ್ರು ಹಾಳು ಮಾಡತ್ತಾರೆ, ಅಂಥವ್ರ ಒಂದು ಸ್ಟೂಡೆಂಟ್ ಲೈಫನ್ನು ಇವ್ರ ಜೀವನ ಹಾಳು ಮಾಡತ್ತಾರೆ. ಸೊ ಇದನ್ನು ಏನು ಶಿಕ್ಷಣ ಮಂತ್ರಿ ಅವ್ರಿಗೆಲ್ಲ ಪಕ್ಕನೆ ಜಲ್ದಿ ರಾಜೀನಾಮೆ ಕೊಡಬೇಕು. ಇದಕ್ಕೇನು ನರೇಂದ್ರ ಮೋದಿಯವರು ಇದಕ್ಕೇನು ಅನ್ನೋದು ಒಂದು ಉತ್ತರ ಕೊಡಬೇಕು. ಯಾವ ಬಿ ಜೆ ಪಿ ಸರ್ಕಾರದವರು ಯಾರೂ ಆ ಪ್ರತಿಭಟನೆಗೆ ಯಾರೂ ಬರತ್ತಿಲ್ಲ. ಯಾರು ಅದು ಎಲ್ಲ ಅಂತಿಂತ ದೊಡ್ಡ ಮುಖ್ಯಮಂತ್ರಿ ಆದರೂ ಯಾರೂ ಬರತ್ತಿಲ್ಲ. ಸೊ ರಾಹುಲ್ ಗಾಂಧಿ ಅವರೆಲ್ಲ ಬಂದು ಅವರೆಲ್ಲ ಸಪೋರ್ಟ್ ಮಾಡತ್ತಾರೆ. ಅವ್ರು ಮತ್ತು ಕೇಜ್ರಿವಾಲ್ ಬಂದೆ, ಮತ್ತು ವಿಜಯ್ ತಳಪತಿ ಸರ್ ಬಂದೆ, ಎಲ್ಲರೂ ಬರತ್ತಾರೆ. ಇವರೆಲ್ಲ ಬಂದು ನಮ್ಮ ಸ್ಟೂಡೆಂಟಿಗೆ ಏನೋ ಒಂದು ನಂಬಿಕೆಯನ್ನು ಒಂದು ಕೊಡತ್ತಾರೆ. ಬಟ್ ಈ ಗೌರ್ಮೆಂಟ್ ಸರ್ಕಾರ ಏನೈತಿ, ಮೋದಿ ಸರ್ಕಾರ ಏನು ಮಾಡತ್ತಿಲ್ಲ. ಸೊ ದಯವಿಟ್ಟು ಈ ಒಂದು ಮೋದಿ ಸರ್ಕಾರ ಅನ್ನೋದು ಐತಲ್ಲ, ಯಾರಿಗೂ ಅಷ್ಟು 12 ವರ್ಷ ಆತ, ಭಾಳ ಮನಸ್ಸಿಗೆಲ್ಲ ನೋವು ಮಾಡತ್ತೈತಿ. ಆಮೇಲೆ ಎಲ್ಲೋ ಒಂದು ಕಡೆ ಫಸ್ಟ್ ನಮ್ಮ ನೆಹರೂಜಿಯವ್ರು ಹೇಳಿದ್ರು, ಭಾಳ ಅಂದ್ರೆ ಭಾಳ ಇದನ್ನು ಕಾಯ್ಕೊಂಡು ಹೋಗ್ಬೇಕು ನಮ್ಮ ಒಂದು ದೇಶ ಅನ್ನೋದು. ಯಾಕಂತಂದ್ರೆ ಮುಂದಿನ ಪೀಳಿಗೆ ಒಳಗೆ ಈ ಒಂದು ದೇಶನ ಬೇರೆ ಒಂದು ಜಾತಿವಾದ, ಜಾತಿ ಭೇದ ಅಂತಂತೇಳಿ ಇದನ್ನು ಹೊಡಿತಾರೆ ದೇಶ ಅಂತಂತ ಹೇಳಿದ್ರೆ ಆ ಮಾತು ಈಗ ನಿಜ ಆಗ್ತೈತಿ. ಸೊ ಏನೇನು ಧರ್ಮದ ಹೆಸರು ಹೇಳ್ಕೊಂಡು ಇವರು ರಾಜಕೀಯ ಮಾಡತ್ತಾರೆ. ಬಟ್ ಅದು ಯಾರು ಯೂಸ್ ಆಗ್ತಿಲ್ಲ. ಸೊ ಧರ್ಮ ಬಿಟ್ಟು ಏನೊಂದು ಬಿಟ್ಟು ಮಾಡಿದ ರಾಜಕೀಯ ಎಲ್ಲೊಂದು ಒಳ್ಳೇದಾಕೈತೆ. ಸೊ ಧರ್ಮವನ್ನು ಬಿಡ್ಬೇಕು. ಮೊದಲು ಧರ್ಮ ಅವ್ರ ಮನೆಯೊಳಗೆ ಇರ್ಬೇಕು. ಯಾವುದು ಧರ್ಮ ಅನ್ನೋದು ಅವ್ರ ಮನೆಯೊಳಗೆ ಇರ್ಬೇಕು. ಹೊರಗಡೆ ಬಂದ ತಕ್ಷಣ ಏನು ಎಜುಕೇಷನ್ ಐತಿ, ಎಲ್ಲಿ ಏನಾಗ್ತೈತಿ, ಯಾರಿಗೇನು ಜಾಬ್ ಸಿಗತ್ತಿಲ್ಲ, ಏನಾಗ್ತಿಲ್ಲ, ಈ ಥರ ಬಗ್ಗೆ ವಿಚಾರ ಮಾಡ್ಬೇಕು. ಬಟ್ ಸರ್ಕಾರ ಈ ಥರನೂ ವಿಚಾರ ಮಾಡತ್ತಿಲ್ಲ, ಎಲ್ಲರ ಜೀವನವನ್ನು ಹಾಳು ಮಾಡತ್ತೈತಿ. ಸೊ ದಯವಿಟ್ಟು ಯಾರ್ಯಾರು ಇದು ನೀಟ್ ಪರೀಕ್ಷೆ ಬಗ್ಗೆ ಏನೇನು ಲೀಕ್ ಆಗೈತಿ ಇದ್ರ ಬಗ್ಗೆ ಎಲ್ಲನೂ ಸಾರಾಂಶ ಸಿಗ್ಬೇಕು. ಸೊ ದಯವಿಟ್ಟು ಸಪೋರ್ಟ್ ಮಾಡಿರಿ, ಎಲ್ಲರಿಗೂ ಸಪೋರ್ಟ್ ಮಾಡಿರಿ. ನೀವು ವಿಡಿಯೋ ಮಾಡಿ ಹಾಕಿರಿ. ನಿಮ್ಮ ಮನಸ್ಸಿಗೆ ಏನೈತೆ ನೀವು ದಯವಿಟ್ಟು ಒಂದು ಫೇಸ್ಬುಕ್ ಮುಖಾಂತರ ಆಗಿರ್ಬೋದು, ಒಂದು ರೀಲ್ಸ್ ಮುಖಾಂತರ ಆಗ್ಬೋದು, ಯೂಟ್ಯೂಬ್ ಮುಖಾಂತರ ಆಗ್ಬೋದು, ನೀವು ಹೇಳ್ರಿ. ನಿಮ್ಮ ಬಗ್ಗೆನೂ ಅನಿಸಿಕೆಯನ್ನು ಕೊಡ್ರಿ ಜನರಿಗೆ. ಯಾಕಂದ್ರೆ ಯಾರೂ ಮಾತಾಡಿಲ್ಲಪ್ಪ ನಮ್ಮ ಬಗ್ಗೆ ಅಂತ ಅನ್ಬಾರ್ದು, ಎಲ್ಲರೂ ಮಾತಾಡ್ಬೇಕು. ಯಾಕಂದ್ರೆ ಜೀವನ ಎಲ್ಲರೂ ಒಂದೇ ಇರ್ತೈತಿ, ಎಲ್ಲ ಕಷ್ಟಗಳು ಒಂದೇ ಇರ್ತಾವೆ, ಎಲ್ಲರೂ ಒಂದೇ ಇರ್ತಾವೆ. ಯಾಕಂದ್ರೆ ಒಬ್ಬ ಮನುಷ್ಯ ದುಡಿಬೇಕು, ಕಾಲೇಜ್ ಹೋಗ್ಬೇಕು, ಕಲಿಬೇಕು ಅಂತಂದ್ರೆ ಎಷ್ಟೆಲ್ಲ ಖರ್ಚಾಕೈತಿ ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತಿ. ಸೊ ಅದೇ ಒಂದು ಕಾರಣಕ್ಕೆ ಹೇಳೋದು. ಮತ್ತು ಇಷ್ಟಿತ್ತ ನನ್ನ ಅನಿಸಿಕೆ, ನನಗೆ ತಿಳಿದು ನಾ ಹೇಳೀನಿ. ಸೊ ದಯವಿಟ್ಟು ಇದ್ರೊಳಗೆ ನಂದಿನ ತಪ್ಪಿದೆ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಪ್ರಕಾರ ಏನೈತೆ ಅದನ್ನು ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ನಂದಿನ ತಪ್ಪಾಗಿದ್ದು ದಯವಿಟ್ಟು ಕ್ಷಮಿಸಿ. ಬಾಯ್.